ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು, ನನ್ನೊಂದಿಗೆ ನನ್ನ ಸಹೋದ್ಯೋಗಿಯಾಗಿರುವಂತಹ ಶ್ರೀಪಾದ್ ಪಾಟೀಲ್ ಕೂಡ ಜಾಯ್ನ್ ಆಗಿದ್ದಾರೆ. ಇವತ್ತು 2 ತಿಂಗಳಾಗಿದೆ ಇವತ್ತಿಗೆ ದರ್ಶನ್ ಜೈಲು ಪಾಲಾಗಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ A2 ಆರೋಪಿ ಆಗಿರುವಂಥ ದರ್ಶನ್ ಜೈಲು ಪಾಲಾಗಿ ಇವತ್ತು 2 ತಿಂಗಳು ಕಳೆದಿದೆ. 2 ತಿಂಗಳು ಪೂರೈಸಿರುವಂತಹ ದರ್ಶನ್ ಕಂಬಿ ಹಿಂದೆ ಜೈಲಿನ ಅಟ್ಮಾಸ್ಫಿಯರ್ಗೆ ಹೊಂದಾಣಿಕೆ ಆಗುವತ್ತ ಸಾಗ್ತಾ ಇದೆ. ಪತ್ನಿ ವಿಜಯಲಕ್ಷ್ಮಿ ಮತ್ತು ಪುತ್ರ ವಿನೇಶ್ ಇವತ್ತು ದರ್ಶನ್ ಅವರನ್ನು ನೋಡೋದಕ್ಕೆ ಆಗಮಿಸಿದ್ದಾರೆ. ಇಲ್ಲಿಯವರೆಗೂ 8ನೇ ಬಾರಿಗೆ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಆಗಮಿಸಿರುವಂತಹ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಪುತ್ರ ವಿನೇಶ್ 8ನೇ ಬಾರಿಗೆ ಆಗಮಿಸಿದ್ದಾರೆ. ಪ್ರತಿ ಸೋಮವಾರ ಅವರನ್ನು ಭೇಟಿ ಮಾಡೋದಕ್ಕೆ ಅಂತೇಳಿ ಬರ್ತಾ ಇರ್ತಾರೆ. ಇವತ್ತು ಕೂಡ ಅದೇ ರೀತಿಯಾಗಿ ಆಗಮಿಸಿದ್ರು. ನೋಡಿ, ಅವರ ಕಾರ್ನಲ್ಲಿ, ಬ್ಲ್ಯಾಕ್ ಕಲರ್ನ ಕಿಯಾ ಕಾರ್ನಲ್ಲಿ ಆಗಮಿಸಿದ್ದಾರೆ. ಇವತ್ತು ಕೂಡ ಭೇಟಿ ಮಾಡಿ ಹೋಗ್ತಿದ್ದಾರೆ. ಒಂದಷ್ಟು ಬೆಳವಣಿಗೆಗಳಾಗಿದೆ. 60 ದಿನದಲ್ಲಿ ಬಹಳಷ್ಟು ಬದಲಾವಣೆಗಳಾಗ್ತಾ ಇದೆ. ಮಾಡಿರುವ ತಪ್ಪು ಆ ತಪ್ಪಿನ ಅರಿವಾದಂತೆ ಕಂಡು ಬರ್ತಾ ಇದೆ. ಇವತ್ತು ಹೇಗಾದರೂ ಮಾಡಿ ಹೊರಗಡೆ ಬರಲೇಬೇಕು ಅನ್ನುವ ಹಪಹಪಿಯಲ್ಲಿದ್ದಾರೆ ದರ್ಶನ್. 60 ದಿನ ಇಲ್ಲಿವರೆಗೂ ನೋಡೋದಕ್ಕೆ ಅಂತ ಬಂದಂಥವರು ಸಾಕಷ್ಟು ಜನ. ಅನುಮತಿ ಸಿಕ್ಕಿದ್ದು ಮಾತ್ರ ಕೇವಲ ಕೆಲವು ಮಂದಿಗೆ ಮಾತ್ರ. ಕಳೆದ ವಾರವಷ್ಟೇ ಅಭಿಷೇಕ್, ಅಂಬರೀಷ್ ಎಲ್ಲರೂ ಕೂಡ ಬಂದಿದ್ರು. ನೋಡಿ, ಈಗ ಪುತ್ರ ವಿನೇಶ್ ಅಲ್ಲಿ ಹೋಗ್ತಿದ್ದಾರೆ ಅಪ್ಪನನ್ನು ನೋಡೋದಕ್ಕೆ ಅಂತೇಳಿ. ವಿನೇಶ್ನನ್ನ ಕಂಡ್ರೆ ತಂದೆ ದರ್ಶನ್ಗೆ ಬಹಳ ಪ್ರೀತಿ. ಇಲ್ಲಿಯವರೆಗೂ ಕೂಡ 8 ಬಾರಿ ಆಗಮಿಸಿದ್ದಾರೆ ದರ್ಶನ್ ಅವರನ್ನು ಭೇಟಿ ಮಾಡೋದಕ್ಕೆ. ಪತ್ನಿ ಹಾಗೂ ಪುತ್ರ ಒಳಗಡೆ ಹೋಗಿದ್ದಾರೆ. ಹೋಗಿ ಕೆಲ ಕಾಲ ಮಾತಾಡಿಕೊಂಡು ಬರ್ತಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಆನೇಕಲ್ ಪ್ರತಿನಿಧಿ ನವೀನ್ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ನವೀನ್, ನೋಡಿ, ಇವತ್ತಿಗೆ 60 ದಿನ ತುಂಬ ಜನ ಬಂದು ಭೇಟಿಗೆ ಅವಕಾಶ ಸಿಕ್ಕಿಲ್ಲ ಅಂತೇಳಿ ವಾಪಸ್ ಹೋಗ್ತಿದ್ದಾರೆ. ಜೈಲು ಅಂತ ಬಂದರೆ ಅಲ್ಲಿ ಒಂದು ಮನ ಪರಿವರ್ತನೆ ಆಗುವಂಥ ಜಾಗ ಅಂತ ಹೇಳ್ತೀವಿ. ಈ 60 ದಿನದಲ್ಲಿ ಏನಾದರೂ ಅಂಥ ಒಂದು ಕೆಲಸ ಏನಾದರೂ ಆಗಿದೆಯಾ ನವೀನ್, ನಿಮಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ? ಈ ಒಂದು ನಾಗೇಂದ್ರ ಬಾಬು, ನೀವು ಹೇಳಿರೋ ಪದಕ್ಕೆ ಅರ್ಥವೇ ಸರಿಯಾಗಿ ಇಲ್ಲದೇ ಇರುವಂಥ ಒಂದಷ್ಟು ಪರಿಸ್ಥಿತಿ ಜೈಲಿನ ಒಳಗಡೆ ಇರುವಂಥದ್ದು. ಯಾಕಂತ ಹೇಳಿದ್ರೆ ಮನೆ ಪರಿವರ್ತನೆ ಅಂತ ಹೇಳೋದು ಮಾತು ಏನು ದರ್ಶನ್ಗೆ ಬಹಳ ದೂರ ಅಂತ ಕಾಣಿಸುತ್ತೆ. ಯಾಕಂತ ಹೇಳಿದ್ರೆ ಪರಪ್ಪನಾಗ್ರಹಾರ ಜೈಲು ಸೇರಿದ ಪ್ರಾರಂಭದಲ್ಲಿ ಒಂದಷ್ಟು ಅವರ ಸ್ನೇಹಿತ ಬಂದವರು ಜೊತೆಗೆ ಜೈಲಿನ ಲೈಬ್ರರಿಯಿಂದ ಪುಸ್ತಕಗಳನ್ನು ತೆಗೆದುಕೊಂಡಿದ್ದು ಇದೆಲ್ಲ ಆಗುತ್ತೆ, ದರ್ಶನ್ ಬದಲಾಗ್ತಾರೆ ಜೈಲಲ್ಲಿ ಅನ್ನೋ ಮಾತು ಕೇಳಿಬಂದಿತ್ತು. ಆದರೆ ಇವತ್ತಿಗೆ ಪರಪ್ಪನಾಗ್ರಹಾರ ಜೈಲು ಸೇರಿ ದರ್ಶನ್ಗೆ 60 ದಿನಗಳಂದರೆ 2 ತಿಂಗಳು ಕಳೀತಾ ಇದೆ. ಈ ಸಂದರ್ಭದಲ್ಲಿ ಜೈಲಿನಲ್ಲಿ ದರ್ಶನ್ ಪರಿವರ್ತನೆಗಿಂತ ಹೆಚ್ಚಾಗಿ ಅಲ್ಲಿನ ಒಳಗಡೆ ಸಿಬ್ಬಂದಿಗಳ ಜೊತೆ ಕೇವಲ ಪತ್ನಿ ವಿಜಯಲಕ್ಷ್ಮಿ ಮತ್ತು ಮಗ ಬಂದಾಗ ಒಂದಷ್ಟು ಮಾತನಾಡೋದನ್ನು ಹೊರತುಪಡಿಸಿದ್ರೆ ಬೇರೆ ದಿನಗಳಲ್ಲಿ ದರ್ಶನ್ ಜೈಲಲ್ಲಿ ಏನು ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ಎದುರಾದಾಗ ಅಲ್ಲಿ ಒಂದಷ್ಟು ಎದುರಾಗೋದು ಸಿಬ್ಬಂದಿಗಳ ಜೊತೆಗೆ ವಾಗ್ವಾದ. ಜೊತೆಗೆ ಒಳಗಡೆ ದರ್ಶನ್ ಬೆರೀತಿರುವ ಅಲ್ಲಿ ಅಕ್ಕಪಕ್ಕದ ಬ್ಯಾರಕ್ನಲ್ಲಿ ಏನು ಇದ್ದಾರಲ್ಲ ಅವರೆಲ್ಲರೂ ಎಂಥವ್ರು ಅಂತ ಹೇಳಿದ್ರೆ ಬೆಂಗಳೂರಿನ ನಟೋರಿಯಸ್ ರೌಡಿ ಶೀಟರ್ಗಳು. ಜೊತೆಗೆ ಈಗಾಗಲೇ ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಸಾಕಷ್ಟು ಸದ್ದು ಮಾಡಿರುವ ಒಂದಷ್ಟು ರೌಡಿ ಪಡೆಯಲ್ಲಿ ಪ್ರಮುಖವಾಗಿ ಕಾಣಿಸಿಕೊಂಡಿರುವ ರೌಡಿ ಶೀಟರ್ಗಳ ಜೊತೆ ದರ್ಶನ್ ಸಂಪರ್ಕ. ಅಂತಂದರೆ ಪರಪ್ಪನಾಗ್ರಹಾರ ಜೈಲಿನ ಒಳಗಡೆ ಹೋದ ಬಳಿಕ ಅಲ್ಲಿನ ಅಧಿಕಾರಿಗಳನ್ನು ಹೆದರಿಸುವ ಹಂತದವರೆಗೂ ಕೂಡ ದರ್ಶನ್ ಈಗ ಬಂದು ಹೋಗಿರುವಂಥದ್ದು, ಅಂತಂದರೆ ಬಂದು ತಲುಪಿರುವಂಥದ್ದು. ಈಗಾಗಲೇ ಊಟದ ಸಮಯ ಆಯಿತು ಅಂತ ಹೇಳಿದ್ರೆ ಅಡುಗೆ ಮನೆಯಲ್ಲಿ ಪ್ರತ್ಯೇಕವಾಗಿ ಸಿದ್ಧವಾದ ಊಟ ದರ್ಶನ್ ಬಳಿಗೆ ಬರುತ್ತೆ. ಅದಾದ ಬಳಿಕ ಯಾರಾದರೂ ಭೇಟಿಗೆ ಹೋಗ್ತಾರೆ ಅಂತ ಹೇಳಿದ್ರೆ ಅವರು ತೆಗೆದುಕೊಂಡು ಹೋಗೋ ವಸ್ತುಗಳೆಲ್ಲವನ್ನೂ ಕೂಡ ಒಳಗಡೆ ಬಿಡೋದಕ್ಕೆ ಒಂದಷ್ಟು, ಅಂದರೆ KSICF ಪೊಲೀಸ್ ಅವರು ಏನಾದರೂ ಜೈಲಿನ ಗೇಟ್ ಚೆಕ್ ಪೋಸ್ಟ್ ಬಳಿ ಇಲ್ಲದೆ ಹೋಗಿದ್ರೆ ಪರಪ್ಪನ ಅಗ್ರಹಾರ ಫಾರ್ ಸೇಲ್ ಎನ್ನುವಂತೆ ದರ್ಶನ್ ಇವತ್ತು ಅಲ್ಲಿನ ಏನು ಒಳಗಡೆ ಇರುವಂಥ ವಿಶೇಷ ಭದ್ರತಾ ಕೊಠಡಿ ಏನಿದೆ ಅಲ್ಲಿನ ಅಧಿಕಾರಿಗಳು ಮತ್ತು ಆ ಒಂದು ಭದ್ರತೆಯನ್ನು ನೋಡ್ಕೊಳ್ತಿರುವ ಒಂದಷ್ಟು ಸಿಬ್ಬಂದಿಗಳು ಇದಕ್ಕೆ ಪ್ರಮುಖವಾಗಿ ಕಾರಣಕರ್ತರಾಗ್ತಾರೆ. ಯಾಕಂತ ಹೇಳಿದ್ರೆ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಗಂಭೀರವಾಗಿ ಪರಿಗಣಿಸಿ 17 ಜನ ಆರೋಪಿಗಳನ್ನು ಜೈಲಿಗೆ ಕಳಿಸುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಾಕಷ್ಟು ಸದ್ದು ಸುದ್ದಿ ಆಗಿತ್ತು. ಇಷ್ಟಾದರೂ ಸಹ ಪರಪ್ಪನ ಅಗ್ರಹಾರ ಜೈಲಧಿಕಾರಿಗಳ ಮತ್ತು ಆ ಒಂದು ಸಿಬ್ಬಂದಿಗಳ ಕಳ್ಳಾಟ ಏನಿದೆ ಇದು ಪದೇ ಪದೇ ಮತ್ತೆ ಅದೇ ದಾರಿಯನ್ನು ತೋರಿಸ್ತಾ ಇರೋದ್ರಿಂದಾಗಿ ಜೈಲಿಗೆ ಹೋದ ಬಳಿಕ ಏನು
ಕೇವಲ ದರ್ಶನ್ ಒಳಗಡೆ ಇದ್ದಾರೆ, ಅವ್ರಿಗೆ ಯಾರಿಗಾದ್ರೂ ಸಂಪರ್ಕ ಇಲ್ಲ ಅಂತ ಹೇಳಿದ್ರೆ ಅದು ಕೂಡ ತಪ್ಪಾಗುತ್ತೆ. ಹಿಂಬಾಗಿಲಿಂದ ಕೆಲವು ಶಾಸಕರು ಏನು ದರ್ಶನ್ಗೆ ಬೇಕಾದ ವ್ಯವಸ್ಥೆಯನ್ನ ಜೈಲಧಿಕಾರಿಗಳ ಮೂಲಕ ಏನು ಒಳಗಡೆ ಕಳಿಸುವಂಥದ್ದು, ಅಲ್ಲಿ ಬೇಕಾದ ವ್ಯವಸ್ಥೆಗಳನ್ನು ಮಾಡುವಂಥದ್ದು, ಇದೆಲ್ಲವನ್ನ ಕೂಡ ಮಾಡ್ತಾ ಇರೋದ್ರಿಂದಾಗಿ ದರ್ಶನ್ 60 ದಿನದ ಬಳಿಕ ಏನು ಜೈಲಿನಲ್ಲಿ ಏನು ಸಾಕಷ್ಟು ದಿನ ಕಳೆದಿದ್ದಾರೆ, ಅವರು ಸಂಕಷ್ಟದಲ್ಲಿದ್ದಾರೆ, ಅವ್ರಿಗೆ ಸರಿಯಾದ ಊಟ ಸಿಗ್ತಿಲ್ಲ, ಮನೆ ಊಟಕ್ಕೆ ಬೇಡಿಕೆ ಇಟ್ಟಿದ್ರು. ಇದೆಲ್ಲದರ ನಡುವೆ ಕಣ್ಣೆದುರುಗಡೆಗೆ ಬರುವಂಥದ್ದು ಪ್ರತ್ಯೇಕವಾದ ಅಡುಗೆ ಮನೆಯಲ್ಲೇ ಸಿದ್ಧವಾಗೋ ಊಟ ದರ್ಶನ್ಗೆ ಒಂದು ಕಡೆ ಬರ್ತಾ ಇದ್ರೆ, KSICF ಏನು ಸಿಬ್ಬಂದಿಗಳ ಕಣ್ಣು ತಪ್ಪಿಸಿಯೂ ಕೂಡ ಒಳಗಡೆ ಕೆಲವು ಸಿಬ್ಬಂದಿಗಳು ಕಳ್ಳ ಮಾರ್ಗದಲ್ಲಿ ದರ್ಶನ್ಗೆ ಬೇಕಾದ ಊಟವನ್ನು ತೆಗೆದುಕೊಂಡು ಹೋಗೋದು, ಅವ್ರಿಗೆ ಬೇಕಾದ ಒಂದಷ್ಟು ವ್ಯವಸ್ಥೆಯನ್ನು ಕಲ್ಪಿಸೋದು, ದಿನ ಬೆಳಗಾದ್ರೆ ಏನು ಹೊರಗಡೆ ಇದ್ದಾಗ ಏನು ಮೋಜು ಮಸ್ತಿಗೆ ಬೇಕಾದಂತಹ ಏನು ಸಂದರ್ಭದಲ್ಲಿ ಸಿಗರೇಟ್ಗಳನ್ನು ಏನು ಸೇರ್ತಾ ಇದ್ರು ಅದೆಲ್ಲವನ್ನು ವ್ಯವಸ್ಥೆ ಮಾಡುವಂಥದ್ದು, ಇದೆಲ್ಲವೂ ಕೂಡ ಯಥೇಚ್ಛವಾಗಿ ದರ್ಶನ್ಗೆ ಬೇಕಾದ ವ್ಯವಸ್ಥೆಯನ್ನು ಪರಪ್ಪನಗರ ಜೈಲಿನ ಸಿಬ್ಬಂದಿಗಳು ಮತ್ತು ಅಲ್ಲಿ ಆ ಒಂದು ಕೊಠಡಿಯನ್ನ ನೋಡ್ಕೊಳ್ತಿರುವ ಒಂದಷ್ಟು ಅಧಿಕಾರಿಗಳು ಕಲ್ಪಿಸಿ ಕೊಡ್ತಾ ಇರುವಂಥದ್ದು. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಇನ್ನೊಂದು ಓಕೆ, ಥ್ಯಾಂಕ್ ಯು ನವೀನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇವತ್ತು ರಕ್ಷಾಬಂಧನ, ಸಹೋದರನ ಆರೋಗ್ಯ ಆಯುಷ್ಯ ವೃದ್ಧಿಗಾಗಿ, ಸುಖ ಸಂತೋಷ ನೆಮ್ಮದಿಗಾಗಿ ಸಹೋದರಿಯರು ಸಹೋದರಿಗೆ ರಾಖಿ ಕಟ್ತಾರೆ ಅಂತ ಸುದಿನ ಇವತ್ತು. ನಮಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ದರ್ಶನ್ಗೂ ಒಬ್ಬ ದತ್ತು ತಂಗಿ ಇರೋದು. ತಂಗಿ ಅಂತ ಹೇಳ್ಕೊಂಡು ಜೈಲಲ್ಲಿರುವಂಥ ದರ್ಶನನ್ನ ಭೇಟಿಯಾಗಿದ್ದು, ಈ ತಂಗಿ ಜೈಲಲ್ಲಿರುವಂಥ ಅಣ್ಣನಿಗೆ ಅಣ್ಣನ ಸುಖ ನೆಮ್ಮದಿ ಆಯುಷ್ಯ ಆರೋಗ್ಯಕ್ಕಾಗಿ ರಾಖಿ ಕಟ್ಟೋದಕ್ಕೆ ಜೈಲಿಗೆ ಬರ್ತಾಳ ಅನ್ನುವಂತಹ ಪ್ರಶ್ನೆ ಇದೆ. ಹಾಗಿದ್ರೆ ಯಾರು ಆ ತಂಗಿ? ಬನ್ನಿ ನೋಡೋಣ. ದಾಸನ ದರ್ಶನವಿಲ್ಲದೆ ಪರಿತಪಿಸಿದ ಸಹೋದರಿ. ಅರೆ, ದರ್ಶನ್ ಪತ್ನಿ ವಿಜಯಲಕ್ಷ್ಮಿ, ಡೆವಿಲ್ ಪ್ರೇಯಸಿ ಪವಿತ್ರ ಗೌಡ, ಇಷ್ಟೇ ಯಾಕೆ, ದಾಸನ ತಂದೆ ತಾಯಿ ಅಕ್ಕ ಅಣ್ಣನ ಬಗ್ಗೆಯೂ ನಿಮ್ಗೆಲ್ಲ ಗೊತ್ತು. ಆದ್ರೆ ಇದ್ಯಾರಪ್ಪ ದರ್ಶನ್ ತಂಗಿ ಅನ್ಕೊಂಡ್ರ? ಅದನ್ನೇ ಹೇಳ್ತೀವಿ ಕೇಳಿ. ರಾಖಿ ಕಟ್ಟಲು ಜೈಲಿಗೆ ಬರ್ತಾಳ ದರ್ಶನ್ ತಂಗಿ ಸಮತ. ಕಿಲ್ಲರ್ ಲೇಡಿ ಪವಿತ್ರ ಗೌಡಳ ಆಪ್ತ ಸ್ನೇಹಿತೆ. ಜೈಲಲ್ಲಿ ದರ್ಶನ್ನ ಸೈಲೆಂಟ್ ಆಗಿ ಭೇಟಿಯಾಗಿ ಎಸ್ಕೇಪ್ ಆಗಿದ್ದ ಲಿಪ್ಸ್ಟಿಕ್ ರಾಣಿಯ ಆಪ್ತೆ. ದರ್ಶನ್ ತಂಗಿ ಅಂತ ಹೇಳಿಕೊಂಡು ಡೆವಿಲ್ನ ಮೀಟ್ ಮಾಡಿದ ಬಗ್ಗೆ ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಡ್ತಿದ್ದಂತೆ ಸಮತಾಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ರು. ನಂತರ ಸಮತಾ ಜೈಲಿನತ್ತ ಮುಖವೇ ಮಾಡಿರಲಿಲ್ಲ. ಇಂಟ್ರೆಸ್ಟಿಂಗ್ ಅಂದ್ರೆ ತುಂಬಾ ದಿನಗಳ ಬಳಿಕ ಸಮತಾ ಮತ್ತೆ ಜೈಲು ದರ್ಶನ ಮಾಡ್ತಿದ್ದಾರೆ. ದರ್ಶನ್ಗೆ ರಾಖಿ ಕಟ್ಟಲು ಬರ್ತಾರಂತೆ ಸಮತಾ. ನಿಜ, ಬಹಳ ದಿನಗಳ ನಂತರ ಪವಿತ್ರ ಗೌಡ ಸ್ನೇಹಿತೆ ಬರ್ಕಿಯನ್ನ ಭೇಟಿ ಮಾಡ್ತಿದ್ದಾರೆ. ರಕ್ಷಾಬಂಧನ ದಿನ ಜೈಲಲ್ಲಿ ಕಾಟೇರ್ನನ್ನ ಮೀಟ್ ಮಾಡ್ತಿದ್ದಾರೆ. ಡೆವಿಲ್ಗೆ ರಾಖಿ ಕಟ್ಟೋಕೆ ಭೇಟಿ ಆಗ್ತಿರೋದಾಗಿ ಜೈಲಾಧಿಕಾರಿಗಳಿಗೆ ಕಾರಣ ನೀಡಿದ್ದಾಳೆ. ಇದಕ್ಕೆ ಅವಕಾಶ ನೀಡುವಂತೆ ಮನವಿ